ಗೈಸ್ ಅಲ್ಲಿ ನೋಡಿ ಆ ಮರ ನೋಡಿ ಗೈಸ್ ಹೆಂಗಲ್ಡ್ತಾ ಇದೆ. ಇನ್ನು ಫ್ರೆಂಡ್ಸ್ ಬೆಸ್ಟ್ ಹೋಗ್ಬಿಡೋದು ಬೆಸ್ಟ್ ಗೈಸ್. ಗೈಸ್ ಹೋಗ್ಬಿಡೋದ ಮೇಲೂ ವೆಲ್ಕಮ್ ಬ್ಯಾಕ್ ಟು ಗೋಶ್ ವಿಹಾರಿ ಗೈಸ್. ಎಲ್ಲರೂ ಹೇಗಿದ್ರ? Hilo. Hilo, ನಾನು ಬರ್ತೀನಿ. ಹೀನೋ ಏನೋ ಗಜ ಸೌಂಡ್ ಬಂದಂಗೆ ಆಯ್ತಲ್ಲ. ಅಲ್ಲೋಡು. ಹಾಂ ಕೇಳಿಸಲ್ಲ ಇವಾಗ? ಹಾಂ ನಾನು ಹೇಳಿದ್ದೆ ಗೊತ್ತಾ, ಹಾಂ ಅವತ್ತು ನಾನು ನೈಟ್ ಬರೋವಾಗ ಗಜೆ ಸೌಂಡ್ ಕೇಳಿಸ್ತಂತ. ಹಾಂ ಸೊ ಗೈಸ್ ಟೈಮು ತೋರಿಸ್ತೀನಿ ನಿಮಗೆ. ಟೈಮ್ ಆದರೆ ಈಗ ಸೊ ಫಸ್ಟ್ ಇಂಟ್ರೋ ಕೊಟ್ಬಿಟ್ಟು ಆಮೇಲೆಲ್ಲ ಡೀಟೇಲ್ಸ್ ಹೇಳ್ತೀನಿ ಗೈಸ್. ಹಲೋ ಐ ಗೆಸ್ ವೆಲ್ಕಮ್ ಬ್ಯಾಕ್ ಟು ಗೋಶ್ ವಿಹಾರಿ ಗೈಸ್. ಎಲ್ಲರೂ ಹೇಗಿದ್ರ? ನೀವೆಲ್ಲ ಚೆನ್ನಾಗಿರಬೇಕು ಅಂತಲೇ ಈ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ ಗೈಸ್. ಫಸ್ಟು ಎಲ್ಲರಿಗೂ ಸಾರಿ ಕೇಳ್ತೀನಿ, ಯಾಕಂದರೆ ನಾನು ವೀಡಿಯೋ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು ವೇಟಿಂಗ್ ಮಾಡಿಸಿದ್ದೀನಿ. ನನಗೂ ತುಂಬ ಜನ ಮೆಸೇಜಸ್ಸು ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಕೇಳ್ತಿದ್ದಾರೆ, ಕಮೆಂಟ್ ಸೆಕ್ಷನಲ್ಲೆಲ್ಲ. ಸೊ ಇವತ್ತು ಪಾರ್ಟ್ 2 ವಿತ್ ಟೀಮ್ ಜೊತೆ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಂಡ್ ಗೈಸ್ ಒಂದೇನೆಂದರೆ ನಮ್ಮ ಜೊತೆ ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಇವತ್ತಿಂದ ನಮ್ಮ ಟೀಮಲ್ಲಿ ಕೆಲಸ ಮಾಡ್ತೀನಿ ಅಂತ ಒಬ್ಬ ಚಿನ್ನ ಅಂತ, ಆಮೇಲೆ ವಿನೋದ್ ಅಂತ ಇಬ್ಬರು ಫಸ್ಟ್ ಟೈಮು ನನ್ನ ಜೊತೆ ವೀಡಿಯೋ ಮಾಡೋಕ್ಕೆ ಬಂದಿದ್ದಾರೆ.
ಸೊ ಏನೋ ಸೌಂಡ್ಸ್ ಕೇಳಿಸ್ತಾ ಇದೆ ಗೈಸ್. ಲೇಟ್ ಆ್ಯಂಡ್ ಲ್ಯಾಗ್ ಮಾಡಿದೆ, ಜಾಸ್ತಿ ಮಾತಾಡೋದು ಬೇಡ ಫ್ರೆಂಡ್ಸ್. ಹುಡುಗರದು ಕೂಡ ಚಿನ್ನದು ವಿನೋದು ಒಂದು ಚಾನಲ್ ಇದೆ. ಆ ಚಾನಲ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಟ್ಟಿರ್ತೀನಿ. ದಯವಿಟ್ಟು ಆ ಚಾನಲ್ ನೋಡಿ ಸಪೋರ್ಟ್ ಮಾಡಿ ಹುಡುಗರಿಗೆ. ಆ್ಯಂಡ್ ಮೇನ್ ಥಿಂಗ್ ಈಸ್, ಈ ಸ್ಟೋರಿ ನಿಮಗೆಲ್ಲ ಗೊತ್ತಿರ್ಬೋದು. ಇದು ಯಾಕಂದರೆ ಸೀಸನ್ 2 ಅಂದ್ಕೊಳ್ಳಿ. ಇವತ್ತು ವಿಜಯ್ ಬಂದಿದ್ದಾನೆ, ಯಾಕಂದರೆ ವಿಜಯ್ ಲೋಕಲ್ಲು. ಅವ್ನು ಚಿಕ್ಕ ವಯಸ್ಸಿಂದ ಇದೇ ಏರಿಯಲ್ಲೇ ಬೆಳೀತಾ ಇದ್ದಾನೆ. ಬಟ್ ಏರಿಯಾ ಹೆಸರು ಹೇಳೋಕ್ಕೆ ಹೋಗಲ್ಲ ಗೈಸ್, ದಯವಿಟ್ಟು ಎಲ್ಲರೂ ಕ್ಷಮಿಸ್ಬಿಡಿ. ಏರಿಯಾ ಹೆಸರು ಹೇಳಿದ್ರೆ ಮತ್ತೆ ನಮಗೂ ಪ್ರಾಬ್ಲಮ್ ಆಗುತ್ತೆ. ಸೊ ನನಗೂ ಪ್ರಾಬ್ಲಮ್, ವಿಜಯ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಏರಿಯಾ ಹೆಸರು ಹೇಳೋಕ್ಕೆ ಹೋಗಲ್ಲ. ಇನ್ನು ಲೇಟ್ ಆ್ಯಂಡ್ ಲ್ಯಾಗ್ ಮಾಡಿದೆ, ಸ್ಟೋರಿ ಹೇಳ್ಬೇಡ. ಇಲ್ಲಿ ಸುಮಾರು ಒಂದು 10, 12 ಇಲ್ಲ 20 ವರ್ಷ ಇರುತ್ತಾ? 20 ವರ್ಷ ಅಲ್ಲ, ಇವಾಗ ಒಂದು 7 ವರ್ಷ, ಹಾಂ, 7-5 ವರ್ಷ, ಒಂದು 7-8 ವರ್ಷ ಹಿಂದಗಡೆ ಗೈಸ್ ಇಲ್ಲಿ ಮರ್ಡರ್ ಆಗಿದೆ. ಆಮೇಲೆ ಏನು ಹುಡುಗರು ತೀರ್ಕೊಂಡಿದ್ದಾರೆ. ಆಮೇಲೆ ಆಗಿತ್ತು ಅಂದರೆ ಹೆಂಗ್ ಮಲ್ಡ್ರ್ ಆಗಿದೆ ಅಂದರೆ, ಹುಡುಗರೆಲ್ಲ ಎಣ್ಣೆ ಪಾರ್ಟಿ ಮಾಡಕ್ಕೆ ಬಂದಿರೋದು. ಆಚೆ ಇರೋ ಹುಡುಗರಿಗೂ ಇಲ್ಲಿರೋ ಹುಡುಗರಿಗೂ ಯಾರಿಗೂ ಆಗಲ್ಲ. ಓಕೆ, ಯಾರಿಗೂ ಆಗಲ್ಲ. ಆ ಥರ ಏನಾಗೈತೆ, ಸುಮ್ಮನೆ ಎಣ್ಣೆ ಹೊಡಿತಾ ಇರೋವಾಗಲೇ ಹಂಗೆ ಮಾತುಕತೆಯಲ್ಲಿ, ನೀವೇನೋ ಇಲ್ಲಿ ಮಾಡ್ತಾ ಇದ್ದೀರಾ ಅಂತ ಹಂಗೆ. ನನಗೆ ಅವತ್ತು ಕಾಣಿಸಿದ್ದು, ಅವತ್ತು ಹತ್ತಿದ್ದು ಎಲ್ಲ ಲೇಡೀಸು. ಇಲ್ಲ ನಾ ಇಲ್ಲಿ ನೇಣು ಹಾಕ್ಕೊಂಡಿದ್ದಾರಣ್ಣ. ಓ ಫ್ರೆಂಡ್ಸ್, ಒಂದು ಮೇಯ್ನು ಅದು ಹೇಳೋದು ಮರ್ತೋಗಿದ್ದೆ ಗೈಸ್. ಇಲ್ಲಿ ಏನಂತಾರೆ, ಹ್ಯಾಂಗಿಂಗ್ ಮಾಡ್ಕೊಂಡಿದ್ದಾರೆ, ಅಂದರೆ ನೇಣು ಹಾಕ್ಕೊಂಡು ತೀರ್ಕೊಂಡಿದ್ದಾರಂತೆ. ಆ್ಯಂಡ್ ಯಾರಾದರೆ ತೀರ್ಕೊಂಡಿದ್ದಾರೆ, ಮರ್ಡರ್ ಆಗಿದ್ದಾರೆ, ಅವರೆಲ್ಲ ಆತ್ಮಗಳೆಲ್ಲ ಆಗಿ ಸ್ವಲ್ಪ ಅವ್ರ ಮನೆಯವ್ರನ್ನ ಹಿಡ್ಕೊಂಡ್ರೆ ಅವ್ರನ್ನ ಬಿಡ್ಸೋಕ್ಕೆ ಅಂದ್ಬಿಟ್ಟು ಇಲ್ಲಿ ಮುಂದೆಗಡೆ ಇಲ್ಲ, ಅಲ್ಲಿ ಮರಗಳೈತೆನಾ, ಆ ಮರಗಡದಲ್ಲಿ ಹೋಗಿ ನಿಲ್ಲಿಸ್ಬಿಟ್ಟು ಕೂದಲು ಬರುತ್ತೆ ಗೊತ್ತಾ, ಸಣ್ಣ ಕೂದಲು ತಗೊಂಡು ಹೊಡಿತಾರೆ. ಸೊ ಗೈಸ್, ನಾನು ಫಸ್ಟ್ ಟೈಮ್ ಬಂದಾಗ ಯಾರೋ ಲೇಡೀಸ್ ಹತ್ತಂಗೆ ವಾಯ್ಸ್ ಕೇಳಿಸಿದ್ದು. ಸೊ ಲೇಟ್ ಆ್ಯಂಡ್ ಲ್ಯಾಗ್ ಮಾಡಿದೆ, ವೀಡಿಯೋ ಹೋಗೋಣ ಫ್ರೆಂಡ್ಸ್. ಗೊತ್ತಲ್ವಾ ಏನು ಹಾಂಟೆಡ್ ವಿಷನ್ಸ್. ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು. ಆ್ಯಂಡ್ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕು, ಫೇಸ್ಬುಕ್ ID, ಆಮೇಲೆ ಯಾರಿಗಾದರೆ ನಾನು ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ. ನಂದು ಟೆಲಿಗ್ರಾಮ್ ಚಾನಲ್ ಏಕೆ ಇನ್ನು ಆಗ್ಲಿಂದ ಸೌಂಡ್ ಕೇಳಿಸ್ತಾನೆ ಇಲ್ಲ ನಾ ಯಾರೋ ಒಂದಿತ್ತು ತಕ್ಷಣ ಅಂತಾಯ್ತು. ಫ್ರೆಂಡ್ಸ್, ಲೇಟ್ ಆ್ಯಂಡ್ ಲ್ಯಾಗ್ ಮಾಡಿದೆ, ವೀಡಿಯೋ ಹೊಡೋಬೇಡ. ಸೊ ನನಗೆ ಹೆಂಗಾದರೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದಿರೋ ಹಂಗೆ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ಕೊಂಡು ಈ ವಿಡಿಯೋ ಹೊಡೋಬೇಡ ಗೈಸ್. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ವಿಡಿಯೋ ನೋಡಿ ಗೈಸ್. ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಾಗ ಇಲ್ಲಿಲ್ಲೇ ತಿರುಗ್ತಾ ಇತ್ತು. ಸೊ ಇವಾಗ ನಾವೇನು ಮಾಡೋಣ ಗೊತ್ತಾ, ಇವಾಗ ನಾವು ಟೋಟಲ್ 4 ಜನ ಇದ್ದೀವಿ. ಫಸ್ಟ್ ಟೈಮು ಹುಡುಗರ ಜೊತೆ, ಅಂದರೆ ನನ್ನ ಜೊತೆ ವಿಜಯ್ ಜೊತೆ 2 ಹುಡುಗರು ಬಂದಿದ್ದಾರೆ. ಸೊ ಫಸ್ಟು ಅವ್ರ ಮನೆಯವ್ರಿಗೆ ನಾನು ಹೋಗಿ ಕೇಳ್ತೀನಿ, ಆಮೇಲೆ ವೀಡಿಯೋಸ್ಗೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ರ ಮನೆಯವರೇ ಪರ್ಮಿಷನ್ ಕೊಟ್ಟು ಕಳಿಸಿದ್ದಾರೆ. ಸೊ ಹೊರಡೋಣ. ಏನೋ ಸೌಂಡ್ ಬೇರೆ ಕೇಳ್ತು. ನಾನು ಯಾವುದಕ್ಕೂ ಸ್ವಲ್ಪ ಹಿಂದೆನೇ ಬರ್ತೀನಿ. ಹಲೋ, ಏನಣ್ಣ ಹೆಂಗಿದೆ ಲೊಕೇಶನು? ತೋರಿಸ್ತೀನಿ ಹೆಂಗಿದೆ ನಾನು ನೋಡಿ. ಯಾರೋ ಜೆಂಟ್ಸೋ ಲೇಡೀಸೋ ನನಗೆ ಗೊತ್ತಿಲ್ಲ. ಏನೋ ಸೌಂಡ್ ಕೇಳುತ್ತೆ ಅಂತ ನೋಡಿ. ನಿಮ್ಗೆ ಎಂಥ ತೊಂದರೆ ಮಾಡೋಕ್ಕಂತೂ ಬಂದಿಲ್ಲ ನಾವು. ಓನ್ಲಿ ಜಸ್ಟ್ ವಿಡಿಯೋ ಮಾಡಿಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಆವತ್ತು ನನಗೆ ಪ್ರಾಬ್ಲಮ್ ಮಾಡಿದ್ರು ಗೈಸ್. ಆವತ್ತು ಲಾಸ್ಟ್ ಟೈಮು ಇದೇ ಕಾಂಪೌಂಡ್ ಹತ್ರ ನಾನೇನೋ ಮೊಬೈಲ್ ಇಟ್ಕೊಂಡಿದ್ದೀನಿ, ಅದು ಯಾವ ಜ್ಞಾನಕ್ಕೆ ಹೋಗಿದೆ, ಒಂದು 30 ಸೆಕೆಂಡ್ ಹಂಗೆ ಹೋಗ್ಬಿಟ್ಟಿದ್ದೀನಿ. ನಾನು ವಿಡಿಯೋ ನೋಡಿದ್ದೇನಾ, ನನಗೆ ಇನ್ನೂ ಫುಲ್ಲು. ಸೊ ಮನೆಯವರು ಕೂಡ ಇಷ್ಟೊತ್ತಿಗೆ ಫೋನ್ ಯಾರಾದರೂ ಕೊಡಿ, ನಾನು ಟೈಮಿಂಗ್ಸ್ ಗೈಸ್ ನಿಮಗೆ ಟೈಮಿಂಗ್ಸ್ ತೋರಿಸೋದು ಮರ್ತೋಗ್ಬಿಟ್ಟೆ, ಸಾರಿ. ಸೊ ಇದು ನೆಟ್ ಓಪನ್ ಮಾಡು, ಇದು ಲಾಕ್ ಓಪನ್ ಮಾಡು. ನಾನು ಹೇಳಿಲ್ವಾ? ಮತ್ತೆ ಅಣ್ಣ ತುಂಬ ಸೌಂಡ್ ಬರ್ತಾ ಇದೆ. ಮತ್ತೆ ಸೌಂಡ್. ಸೊ ಗೈಸ್, ಸೌಂಡ್ ಸ್ಟಾರ್ಟ್ ಆಯಿತು. ನಾನು ಗೆಜ್ಜೆ ಸೌಂಡ್ ಅಣ್ಣ ಎಲ್ಲೇ ಹೋಗ್ತಾ ಇರತ್ತಲ್ಲ ಅಣ್ಣ, ಈ ಕಡೆನೂ ಸೌಂಡ್ ಕೇಳಿಸ್ತಾ ಇತ್ತು. ಸೊ ನಿಮಗೆ ಇನ್ನೊಂದ್ಸಲ ಗೈಸ್, ಆವತ್ತು ಲೈವ್ ಇಟ್ಟಾಗಲ್ಲ, ನಾನು ಬಂದಾಗಲೂ 2:15. ಈಗ ಟೈಮ್ ತೋರಿಸ್ತೀನಿ. ಹೇ ಗೂಗಲ್, ವಾಟ್ ಈಸ್ ದ ಟೈಮ್ ರೈಟ್ ನೌ? The time is 2:08 a.m. ಸೊ ಗಾಯ್ಸ್, 2 ಗಂಟೆ 8 ನಿಮಿಷ ಆಗಿದೆ. ಆಲ್ರೆಡಿ 2 ಸಲ ಸೌಂಡ್ ಕೇಳಿದೆ. ಹೋಗೋಣ ಬಾಯ್ಸ್, ಫೋನ್ ಬಾ.
ಹುಷಾರಾಗತ್ತೆ ಕೊಡ್ರಿ. ಬಾ ವಿಜಯ್ ಆರಾಮ ಬಾ. ಯಮುನಾ ಬಂದ್ರಿ ಒಬ್ಬರೇ ವಿಡಿಯೋ ಮಾಡೋಕ್ಕೆ. ಏಯ್ ಹಾಂ ನನ್ನ ಲೊಕೇಶನ್ ಏನು ಅಂದ್ಕೊಂಡಿದ್ದೆ ನೋಡಿ ಹೆಂಗಿದೆ ಲೊಕೇಶನ್. ಅದು ಬೇರೆ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಹಾಂ ಇಲ್ಲಿ ನೋಡು ಗಜ್ಜೆ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ಹಲೋ ಹಾಂ ಯಾರೋ ನೆಗೆಯೋ ಥರ ಸೌಂಡ್ ಕೇಳ್ತಿರ್ತಾರೆ. ಯಾರಾದ್ರೂ ಇದ್ದೀರಾ? ಏನಾಯ್ತು 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 ಚಿನ್ನ? ಯಾರು ತಳ್ದಂಗೆ ಆಯ್ತಣ್ಣ, ಹಾಂ ಯಾರು ತಳ್ದಂಗೆ ಆಯ್ತು ನನಗೆ. ಎಲ್ಲಿ ಇಲ್ಲ ನನಗೂ ಏನೋ ಫೀಲ್ ಆಯಿತು, ಅದಕ್ಕೆ ಹತ್ತಕ್ಕೆ ಆಗಿಲ್ಲ ನನ್ನ ಕೈಯಲ್ಲಿ. ಏಟಾಗಿಲ್ಲ ತಾನೆ? ಏನಾಗಿಲ್ಲ ತಾನೆ? ತಳ್ದಂಗೆ ಆಯ್ತು. ಅಯ್ಯ ಹಾಂ ನೀವು ಬಂದು ವಿಡಿಯೋ ಬೇರೆ ಫಸ್ಟ್ ಮಾಡ್ಕೊಂಡು ಹೋದ್ರಲ್ಲ ನಾವು. ಗೈಸ್ ಹೌದು ಅಯ್ಯಪ್ಪ ಏನಕ್ಕೆ ಹಿಂಗೆ? ಎಲ್ಲ ಬೀಳ್ತೈತೆ. ಗೈಸ್ ಏನಾಗಿದೆ ಅಂತ ಗೊತ್ತಿಲ್ಲ. ನೀನು ಕ್ಯಾಮ್ರಾ ಅದು ಗೋಪುರ ಆದರೂ ಚೆನ್ನಾಗಿ ಇಟ್ಕೋ ವಿಜಯ್. ಯಾರು ತಳ್ದಂಗೆ ಆಯ್ತಣ್ಣ ಅಲ್ಲಿ ನನಗೆ. ಹಾಂ ತಳ್ದಂಗೆ ಆಯ್ತಲ್ಲಿ ಯಾರು. ನೋಡು ಕೈ ಕಾಲು ಏನೂ ಆಗಿಲ್ಲ, ಆದರೆ ಯಾರು ತಳ್ದಂಗೆ ಆಯ್ತು ನನಗೆ. ಏನೋ ಒಂಥರ ಅನಿಸ್ಬಿಡ್ತೆ ನನಗೆ ನಿಜವಾಗ್ಲೂ. ಏನಾಯ್ತು? ಹಿಂದ್ಗಡೆನೇ ಏನೋ ಹೂನು ಫ್ರೆಂಡ್ಸ್ ಏನೋ ಇವತ್ತೇನೋ ಜಾಸ್ತಿ ಟಾರ್ಚರ್ ಕೊಡೋಂಗಿದೆ. ಆಯ್ತಾ? ಚಿನ್ನ ಹೋಗೇ ತಾನೆ ಚಿನ್ನ? ಏನಾಗಿಲ್ಲ ತಾನೆ? ಏನೂ ಆಗಿಲ್ಲ, ಆದರೆ ನಿಜವಾಗ್ಲೂ ಅಲ್ಲಿ ಯಾರೋ ತಳ್ದಂಗೆ ಆಯಿತು ನನಗೆ. ಎಲ್ಲಿ ಅಲ್ಲೇ? ನನಗೆ ಒಂದು ನಿಮಿಷ ಎದೆ ಎಲ್ಲ ಬಟ್ ಅಂದ್ಬಿಡ್ತು. ನಾನು ಹೇಳಿಲ್ವಾ ನಮ್ಮ ಹಿಂದೆನೇ ಯಾರೋ ಬರೋ ಥರನೇ ಐತೆ ಅಲ್ಲಿ. ಅಪ್ಪ ಇಲ್ಲಿ ನೋಡಿಲಿ, ನಾನು ಸಿಂಗಲ್ ಹಂಟಿಂಗಲ್ಲಿ ಅಲ್ಲಿ ಔಟ್ರೋ ಕೊಡ್ತಾ ಇದ್ದೆ. ಇಲ್ಲೇನೋ ಬಂದು ಸೌಂಡ್ ಕೇಳಿಸ್ತು, ಇಲ್ಲೇನೋ ಬಿತ್ತು. ನಾನು ಆಮೇಲೆ ಸೈಲೆಂಟಾಗಿ ಹೋಗ್ಬಿಟ್ಟೆ ವಾಪಸ್ಸು. ನಾನು ನಿಮ್ಗೆ ಎಂಥದ್ದು ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ, ನಾನೇ ಅಲ್ಲ ನಮ್ಮ ಜೊತೆ ಬಂದಿರೋ ಹುಡುಗರು ಯಾರು ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ ನಿಮಗೆ. ಸೊ ಅಕಸ್ಮಾತ್ ಏನಾದರೂ ಇದ್ದರೆ ತಿರ್ಗಾ ಯಾರೋ ಅಳ್ಳೋ ಥರನೇ ಕಲ್ತೈತೆ. ಏಯ್ ಅಣ್ಣ, ಯಾರೋ ನಡಿಯೋತಾರ, ಯಾರೋ ನಡೀತವ್ರೆ ಅಣ್ಣ. ನನಗೆ ಕಾಲು ಕೈ ಎಲ್ಲ ನಡೀತೈತೆ. ಈ ಕಡೆ ಕೇಳಿಸ್ತಿದ್ದೆ ಅಣ್ಣ. ಹಂಗೆ ಕೇಳೋದು, ಇಲ್ಲಿ ಕೇಳುತ್ತೆ, ಪಕ್ಕದಲ್ಲೂ ಕೇಳುತ್ತೆ, ಆ ಕಡೆನೂ ಕೇಳುತ್ತೆ, ಬಟ್ ಇಲ್ಲಿ ಏನೂ ಇರೋದು ಡೇಂಜರ್ ಬ್ರೋ ಇದು. ಅಣ್ಣ ಗೆಜ್ಜೆ ಸೌಂಡ್ ಕೇಳಿಸ್ತಿದ್ದೆ. ಗೆಜ್ಜೆ ಸೌಂಡ್ ಅಣ್ಣ. ಯಾವುದೋ ಅಣ್ಣ ಇಲ್ಲೇ ಕೇಳಿಸ್ತೈತೆ. ನಾನು ಇಲ್ಲೇ ಕೇಳಿಸ್ತೈತೆ. ಈ ಕಡೆನೇ ಕೇಳಿಸ್ತಿದ್ದೆ ಅಣ್ಣ. ಹಲೋ ಯಾರಾದ್ರು ಇದ್ದೀರಾ ಇಲ್ಲಿ? ಅಯ್ಯೋ ಅಣ್ಣ, ಯಾರಿಗೆ ಸೌಂಡ್ ಮಾಡಿದ್ದು? ಅಣ್ಣ ಇಲ್ಲಿ ನೀವು ನಿಮ್ಗೇನೋ ತೊಂದರೆ ಇದೆಯಾ ಇಲ್ಲಿ? ಹಲೋ ಮೇಡಮ್, ಗೆಜ್ಜೆ ಸೌಂಡ್ ಬರ್ತಾ ಇದೆ, ಜೆಂಟ್ಸ್ ವಾಯ್ಸ್ ಕೇಳಿಸ್ತಾ ಇದೆ. ವಿಜಯ್ ಇಲ್ಲಿರಲ್ಲ ವಿಜಯ್, ಅದು ಭ್ರಮೆ, ಪಕ್ಕದಲ್ಲೇ ಇದ್ದಂಗಿರುತ್ತೆ. ನಾನು ಇಲ್ಲಿ ಬಂದು ಮತ್ತೆ ಬಂತು. ಇಲ್ಲಿ ಬಂದಿಲ್ಲ ಸೌಂಡ್, ಇಲ್ಲಿ ಬರುತ್ತೆ ಗಾಯ್ಸ್. ಹೊರಗಡೆ ಎಲ್ಲೋ ಕೇಳುತ್ತೆ. ಇಲ್ಲಿ ನೋಡಿ ನೋಡಿ ಹಂಗೆ ಕೇಳೋದು ವಾಯ್ಸು. ಎಲ್ಲ ಮುಳ್ಳು ಗಿಡಗಳೇ ಇರೋದು, ಹೊರಗಡೆ ಹೆಂಗೆ ಹೋಗಿದ್ರೆ ಗೊತ್ತಿಲ್ಲ. ಫ್ರೆಂಡ್ಸ್ ಒಂದೇನಂದರೆ ಇಲ್ಲಿ ನೋಡಿ, ಈ ಕಾಡು ಮುಂದೆ ಹೋಗಿ ಅಲ್ಲಿಂದ ಲೆಫ್ಟಿಗೆ ಬರುತ್ತೆ. ಸೊ ಹಂಗೆ ಹೋಗಿ ನೋಡೋಣ, ಅಲ್ಲೇನಾದ್ರೂ ಕಾಣುತ್ತಾ ಏನು. ಬಾ ಏನಕ್ಕೆ ಏನು ತಿರುಗಬೇಡಿ, ಬನ್ನಿ. ಯಾಕೆ ಗಿಡನ
ನಂಗೆ ಅಣ್ಣ ಫುಲ್ಲು ಇವ್ರನ್ನ ತಲ್ಬಿಟ್ಟಿರೋ ಥರ ನಂಗೆ ಅಣ್ಣ ಆಯ್ತು ಅನ್ಕೊಂಡ್ಬಿಟ್ಟು. ನನಗಂತೂ ಹೆವಿಯಾಗಿ ನೋಡ್ಕೊ ಹುಷಾರು. ಹುಷಾರು ಕಲ್ಲು. ಫ್ರೆಂಡ್ಸ್, ಮೊನ್ನೆ ಆದರೆ ಅವತ್ತು ನಾನು ಒಬ್ಬನೇ ಇಲ್ಲಿವರೆಗೂ ಬಂದಿದ್ದೆ, ಮುಂದೆವರೆಗೂ ಹೋಗಿದ್ದೆ. ಬಟ್ ನನಗೆ ಇಲ್ಲಿ ಕಾಣಿಸಿತ್ತು. ಅಣ್ಣ ಹಿಂದೆ ಕೇಳಿಸ್ತಿದ್ದೆ ಅಣ್ಣ. ಇಲ್ಲ, ಸೌಂಡ್ ಗ್ಯಾರಂಟಿ ಇಲ್ಲೇ ಬರೋದು. ನೋಡ್ಕೊ, ಆ ಶಾಡೋನು ಇಲ್ಲೇ ಕಾಣಿಸೋದು. ಅದಕ್ಕೆ ಆಕಾರನೇ ಇರಲಿಲ್ಲ. ಹಾಂ, ಹಿಂದೆನೇ ಕೇಳಿಸ್ತಿದ್ದೆ. ಅಲ್ಲಿ ಹಿಂದೆ ಕೇಳಿಸಲ್ಲ. ಬನ್ನಿ, ಹೇಳ್ತೀನಿ ಬನ್ನಿ. ಮುಂದೆಗಡೆ ಇನ್ನೂ ಇದೆ ವಿಜಯ್, ಮುಂದೆ ಇದೆ ಬನ್ನಿ. ಯಾರಂತ ಗೊತ್ತಿಲ್ಲ, ಏನು ಮಾಡಕ್ ಬಂದಿಲ್ಲ. ನನ್ನ ಮಾತ್ರ ಹಿಂದೆನೇ ಅಲ್ಲಿ ಯಾರೂ ಇಲ್ಲ, ಅಲ್ಲಿ ಕಾಣಿಸಲ್ಲ. ನಿಂಗೆ ಕಾಣಿಸೋದೇ ಈ ಕಡೆ ಬಾ. ಒಂದೇ ಹೇಳ್ತೀನಿ ಕೇಳಿ, ನೀವೇನಾದರೂ ನಮ್ಮನ್ನು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮನ್ನು ಮಾತ್ರ ಅಟ್ಯಾಕ್ ಮಾಡೋದು ಇಲ್ಲ ಯಾರಿಗಾದ್ರೂ ತೊಂದರೆ ಕೊಡೋದು ಆ ಥರ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಸೊ ನಿಮ್ಗೆ ಎಂಥ ತೊಂದರೆ ಮಾಡೋಕ್ಕೆ ಬಂದಿಲ್ಲ. ನೀನು ಆ ಕಡೆ ಹಾಕ್ಬೇಡ, ಟಾರ್ಚ್ ಈ ಕಡೆ ಹಾಕು. ಇಲ್ಲೇ ಕಾಣಿಸ್ತಾರೆ ನೋಡಿ. ಅಣ್ಣ ಮರ ಅಲ್ಲಾಡ್ತಾ ಇದೆ. ಮರ ಅಲ್ಲಾಡ್ತಾ ಇದೆ ಇಲ್ಲಿ. ಸೊ ಗೈಸ್, ನಾವಿವಾಗ ಮೇಯ್ನ್ ಲೊಕೇಶನ್ಗೆ ಎಂಟ್ರ್ ಆಗ್ತಾ ಇದ್ದೀವಿ. ಅವತ್ತು ದೂರದಿಂದ ಕ್ಯಾಪ್ಚರ್ ಮಾಡಿದೆ. ಈ ಗಿಡ ಸುಮ್ಮನೆ ಅಳ್ಳಾಡ್ತಾ ಇತ್ತು. ಸೊ ಏನಕ್ಕೆ ಅಂತ ಗೊತ್ತಿಲ್ಲ. ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲೇ ನನಗೆ ಕಾಣಿಸ್ಕೊಂಡಿದ್ದು. ಒಂದು ವೇಳೆ ಇವಾಗ ಏನಾದರೂ ಕಾಣಿಸುತ್ತಾ ಏನು ಅಂತ ಸ್ವಲ್ಪ ಧೈರ್ಯವಾಗಿರಿ. ಸ್ವಲ್ಪ ಅದನ್ನಾಗಿ ಓವರ್ ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ. ಸ್ವಲ್ಪ ಹುಷಾರಾಗಿ ಬನ್ನಿ ಅಷ್ಟೇ, ಸರಿನಾ? ನಿಮ್ಮ ಧೈರ್ಯ ನೀವು. ಫುಲ್ಲು ಐಸ್ ಗಡ್ಡೆ ಥರ ಆಗ್ಬಿಟ್ಟೈತೆ. ಸೊ ಗೈಸ್, ಚಳಿ ಕೂಡ ಹಂಗೆ ಇದೆ. ನಾವು ಗೊತ್ತಿಲ್ಲದೆ ಜರ್ಕಿನ್ ಹಾಕೊಂಬಂದಿಲ್ಲ. ನಮ್ಮ ಹುಡುಗರು ಕೂಡ ಯಾರೂ ಹಾಕೊಂಬಂದಿಲ್ಲ. ಜರ್ಕಿನ್ ಹಾಕೊಂಡು ಬಂದಿದ್ದಕ್ಕೆ ಹಿಂಗಾಗ್ತೈತಲ್ಲ ನಾವು ಇಲ್ಲಿ. ಸೊ ಬಾ 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 ಬಾ. ನನ್ನ ವಿಡಿಯೋದಲ್ಲಿ ಈ ಗಿಡನೇ ಬ್ರೋ, ಈ ಗಿಡನೇ ಅಲ್ಲಾಡಿದ್ದು. ಈ ಗಿಡ ಇಲ್ಲಿ ತಾನೆ ಎಲ್ಲ ಸೌಂಡ್ ಬರ್ತೈತೆ ಅಂತ ಹೇಳಿದ್ರು ನೀವು. ಹಲೋ, ಏನಣ್ಣ ಸೌಂಡ್ ಹಿಂಗೆ ಬರ್ತಿದೆ? ಯಾರು? ಬ್ಯಾಟ್ರಿ ಬೇರೆ ಲೋನ್ ಇದು. ಎಲ್ಲಿದೆ ವಿಜಯ್? ಹಲೋ ಹಲೋ, ಅಲ್ಲೇ ಯಾರೋ ಬಿಡ್ತಾ ಇದ್ದಾರೆ ಅಣ್ಣ. ಹಲೋ ಗೈಸ್, ಇವಾಗ ನೀವು ನೋಡ್ತಾ ಇರೋವಂಥ ಬ್ಲ್ಯಾಕ್ ಕಲರ್ ಶಾಡೋ ಏನಾದರೂ ಕಾಣಿಸ್ತಾ ಇದೆ ಗೈಸ್, ಅದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡಿ. ನಾವು ಆದಷ್ಟು ಝೂಮ್ ಮಾಡಿದ್ದೀವಿ. ಝೂಮ್ ಮಾಡಿದ್ರೆ ನಮ್ಗೆ ಇಷ್ಟು ಆಕಾರ ಕಾಣಿಸಿದೆ ಗೈಸ್. ನೀವು ಏನಂತೀರಾ ಆಕಾರಕ್ಕೆ? ನನಗಾದ್ರೆ ತಲೆನೇ ಇಲ್ಲ, ಹಂಗೆ ನಿಂತಂಗೆ ಕಾಣಿಸ್ತಾ ಇದೆ ಅಂತ ಆಕಾರ ಹಂಗಿದೆ ಅಂತ ಕಾಣಿಸ್ತಾ ಇದೆ ಗೈಸ್. ಸೊ ನೀವೇನಂತೀರ ಅಂದ್ಬಿಟ್ಟು ನಾನು ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ಮೇನ್ ಥಿಂಗ್ ಏನಂದರೆ ಫ್ರೆಂಡ್ಸ್, ಇದು ಕ್ಯಾಮ್ರಲ್ಲಿ ಮಾತ್ರ ರೆಕಾರ್ಡ್ ಆಗ್ತಾ ಇದೆ ಹೊರತು ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ. ಸೊ ನೀವೇನಂತೀರ ಅಂದ್ಬಿಟ್ಟು ಕಮೆಂಟ್ಸ್ ಮಾಡಿ ಗಾಯ್ಸ್. ನಾ ಸಡನ್ನಾಗಿ ಓಡ್ಬಿಡ್ತಾಣ, ಸಡನ್ನಾಗಿ ಹಂಗೆ ಇದ್ದು ಸಡನ್ನಾಗಿ ಹೋಗ್ಬಿಡ್ತಾಣ. ನನ್ನ ಎದೆ ಮುಟ್ಟು ನೋಡಿ ಹೆಂಗೆ ಹೊಡಿ. ಅಣ್ಣ ಗೆಜ್ಜೆ ಸೌಂಡ್ ಇಲ್ಲಿ ಪಕ್ಕದಲ್ಲಿ ಏನೈತೆ ಅಣ್ಣ? ಯಾರು? ಅಣ್ಣ ಏನಣ್ಣ ಸೌಂಡ್ ಹಿಂಗೆ ಬರ್ತಿದೆ? ಅಯ್ಯೋ ಅಣ್ಣ, ಏನಣ್ಣ ಸೌಂಡ್ ಹಿಂಗೆ ಬರ್ತಿದೆ? ವೈಬ್ರೇಷನ್ ಆಗ್ತಿದೆ ಅಣ್ಣ, ಕಾಲು ಕೈಯಲ್ಲ. ಏನಾಗಲ್ಲ, ಧೈರ್ಯ ಇಟ್ಕೊಳ್ಳಿ. ಮನ್ಸಲ್ಲಿ ಭಯ ಇಟ್ಕೊಳಕ್ಕೆ ಹೋಗ್ಬೇಡಿ, ಧೈರ್ಯ ಇಟ್ಕೊಳ್ಳಿ. ಫಸ್ಟ್ ಟೈಮ್ ಅಣ್ಣ, ಅದಕ್ಕೆ ಆಕಾರನೇ ಇಲ್ಲ. ಹಲೋ, ಯಾರಿಗೆ ಕಾಣಿಸ್ಕೊಂಡಿದ್ದಿಲ್ಲಿ? ಯಾರಾದರೂ ಇದ್ದೀರಾ? ನಿಮ್ಗೆ ಎಂತ ತೊಂದರೆ ಮಾಡಕ್ಕೆ ಬಂದಿಲ್ಲ ಆಯ್ತಾ? ನಾವು 4 ಜನನು ಮುಂದೆ ಯಾರೋ ಇದ್ದಾರಣ್ಣ. ಮುಂದೆ ಇಲ್ಲಿ ಅಣ್ಣ, ಅಲ್ಲೇ ಅಣ್ಣ. ಅಣ್ಣ ಹೌದಣ್ಣ ಅಲ್ಲಿ ಯಾರೋ ಇದ್ದಾರಣ್ಣ. ಕ್ಯಾಮ್ರಾ ಕಾಣಿಸ್ತಿದೆ ಅಣ್ಣ, ಕ್ಯಾಮ್ರಾ ಕಾಣಿಸ್ತಿದೆ. ಕ್ಯಾಮ್ರಾದಲ್ಲಿ ಕಾಣಿಸ್ತೈತೆ ನಾವು. ಗೈಸ್, ಕಣ್ಣು ಕಾಣಿಸಲ್ಲ ಗೈಸ್. ಅಣ್ಣ ಅಲ್ಲೇ ಇದೆ ಅಣ್ಣ. ಅಲ್ಲೇ ಇದೆ. ಅಲ್ಲೇ ಇದೆ. ಕಣ್ಣಿಗೆ ಹಲೋ, ಕಣ್ಣು ಕಾಣಿಸ್ತಾ ಇಲ್ಲ. ಹಲೋ ಗೈಸ್, ಕ್ಯಾಮ್ರಲ್ಲಿ ಕ್ಲೀನಾಗಿ ರೆಕಾರ್ಡ್ ಆಗ್ತಾ ಇದೆ. ಕ್ಯಾಮ್ರಾದಲ್ಲಿ ಕಾಣಿಸ್ತೈತೆ ನಾವು. ಅದನ್ನು ಕಾಣಿಸ್ತಿದ್ಯಾ? ಇದ್ರಲ್ಲೂ ಕಾಣಿಸ್ತಿದೆ ಅಣ್ಣ. ನೋಡಿ ಅಣ್ಣ, ಅಲ್ಲಿ ಬ್ಲ್ಯಾಕ್ ಆಗಿ ನೋಡಿ ಅಣ್ಣ. ಹಲೋ
ಹಾಂ ಅಣ್ಣ ನಿಮ್ಗೆ ಎಂತ ಡಿಸ್ಟರ್ಬ್ ಮಾಡಕ್ ಬಂದಿಲ್ಲ. ಏನಾಗಲ್ಲ ಇರು. ನೋಡಿ ಗೈಸ್, ನೀವು ಕ್ಯಾಮ್ರಾ ಕೊಡು ಗೈಸ್. ಇಲ್ಲಿ ನೋಡಿ, ನೆಗೆಟಿವ್ ಎನರ್ಜೀಸ್ ಇದ್ದರೆ ಹೋಯ್ತು, ಬ್ಯಾಟ್ರಿ ಎಲ್ಲ ಖಾಲಿ ಆಗ್ಬಿಡ್ತು ಗೈಸ್. ಇವಾಗಿಲ್ಲ ಅಣ್ಣ ಅಲ್ಲಿ. ಹಾಂ, ಇವಾಗಿಲ್ಲ ಅಣ್ಣ ಅಲ್ಲಿ. ಏ ಅದೇನೋ ನೆರಳು ಥರ ಕಾಣಿಸ್ತದೆ. ಹೌದಲ್ವಾ, ಒಂಥರ ಗೈಸ್ ಹತ್ತಿರದಿಂದನೇ ಕವರ್ ಆಗಿದೆ ಗೈಸ್. ಏಯ್ ವಿಜಯ್ ಗೈಸ್, ಇಬ್ಬರು ಏನೂ ಇದಾಗಲ್ಲ, ಆರಾಮಾಗಿ ಬನ್ನಿ. ಏನಾಗುತ್ತೋ ಸ್ವಲ್ಪ ಧೈರ್ಯದಿಂದ ಇರಿ, ಏನೂ ಆಗಲ್ಲ, ಬನ್ನಿ ನೋಡೋಣ. ನನಗಂತೂ ಸಖತ್ತಾಗಿ ಭಯ ಆಗ್ತಿದೆ ಗೈಸ್. ಅವಾಗಲೇ ನಿಜ ಹಂಗೆ ಕ್ಯಾಪ್ಚರ್ ಆಯ್ತಣ್ಣ, ಅವಾಗ ಎಲ್ಲಿದ್ದು. ನನಗೆ ವಿಡಿಯೋದಲ್ಲಿ ಕಾಣಿಸ್ತೈತೆ, ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಕಣ್ಣ ಮುಚ್ಚಿ ಆಡ್ತಾ ಇರ್ತಿರೋ ನಂಗೆ ಗೊತ್ತಿಲ್ಲ. ಅಣ್ಣ ಆ ಕಡೆ ಯಾರೋ ನಡ್ಕೊಂಡು ಹೋಗೋತಾರ. ನೀವು ಅಲ್ಲಿ ಮರದಿಂದನಾ? ಯಾವ ಮರದಿಂದ? ಎಲ್ಲಿ ಏನಾದರೂ ಕಣ್ಣಿಗೆ ಕಾಣಿಸ್ತಾ ಇದೆಯಾ ನಿಮಗೆ? ಕಣ್ಣಿಗೆ ಏನಾದರೂ ಕಾಣಿಸ್ತಾ ಇದೆಯಾ? ಕಣ್ಣಿಗೆ ಏನು ಕಾಣಿಸ್ತಿಲ್ಲ, ಆದರೆ ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗ್ತಿದೆ ಅಣ್ಣ. ಯಾಕೆ ವಿಜಯ್ ಎಳಿತದ? ನೋಡಿ, ನಿಮ್ಗೆ ಎಂತ ತೊಂದರೆ ಮಾಡಕ್ ಬಂದಿಲ್ಲ. ಇಲ್ಲೇ ಯಾರೋ ಇದ್ದಾರೆ ನಾ ಪಕ್ಕದಲ್ಲೇ. ನೋಡಿ ಏನಾರು ಆಗಿದೆಯಾ? ಇನ್ನೂ ಇಲ್ಲ. ನೋಡಿ, ನಾವು ಇಲ್ಲಿಂದ ಹೋಗ್ಬಿಡೋಣ. ನಿಮಗೆ ಎಂತ ತೊಂದರೆ ಮಾಡಕ್ ಬಂದಿಲ್ಲ ಗೈಸ್. ಬ್ಯಾಟ್ರಿ ಬೇರೆ ಲೋ ಆಗ್ತಾ ಇದೆ. ಬ್ಯಾಟ್ರಿ ಬೇರೆ ಲೋ ಆಗ್ತಾ ಇದೆ ಗೈಸ್. ಏನಂದ್ರೆ ಇನ್ನೊಂದು ರೌಂಡ್ ಸುತ್ತಾಡ್ತೀವಿ, ನೋಡೋಣ ಏನೋ. ನನ್ನ ಕಾಲೆಲ್ಲ ಈ ಬೈಕ್ಗಳು ಬೇರೆ ಎಲ್ಲ ಗೆಜ್ಜೆ ಸೌಂಡ್ ಕೇಳಿಸ್ತಾ ಇದೆಯಲ್ಲ. ಈ ಬೈಕ್ ಸೌಂಡ್ ಬೇರೆ ಅಣ್ಣ ಈ ಕಡೆ ಅಣ್ಣ, ಅಣ್ಣ ಈ ಕಡೆ ಅಣ್ಣ, ಈ ಕಡೆ ಅಣ್ಣ. ಇಲ್ಲ, ಹಿಂದೆನೆ. ಅಲ್ಲಿ ಯಾರೋ ಹೋಗಿತ್ತಾರ ಇತ್ತು ನಾ ಅಲ್ಲಿ. ವಿಜಯ್, ಈ ಮುಳ್ಳಲ್ಲಿ ಹೆಂಗ್ ವಿಜಯ್? ಹಲೋ, ಮುಂದೆ ಕೇಳ್ತಾ ಇದ್ದೇನಾ? ಅಲ್ಲೇನೋ ಕಾಣಿಸ್ತಾನ ಅಲ್ಲಿ. ಟಾರ್ಚ್ ಹಾಕಿ ಅಲ್ಲಿ ಮರ ಕೆಳಗೆ. ಎಲ್ಲಿ ಟಾರ್ಚ್ ಎಲ್ಲ ಬ್ಯಾಟ್ರಿ ಲೋ ಆಫ್. ಎಲ್ಲ ವಿಜಯ್ ಹಾಕು ವಿಜಯ್. ಮರದ ಐತೆನಾ? ಅಲ್ಲಿ ಅಣ್ಣ, ಅಲ್ಲೇ ಕೂತಿದ್ದೀನಿ ಅಣ್ಣ. ಗೆಜ್ಜೆ ಸೌಂಡ್ ಬರ್ತಿದೆ ಅಣ್ಣ, ಗೆಜ್ಜೆ ಸೌಂಡ್ ಬರ್ತಿದೆ ಅಣ್ಣ. ಅಲ್ಲೇನೋ ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆ ಅಣ್ಣ. ನನ್ನ ಹಿಂದೆ ಏನೋ. ಏನು ವಿಜಯ್, ಏನಾಯ್ತು ವಿಜಯ್? ಯಾರೋ ಕಿವಿ ಹತ್ರ ಬಂದು ಇದು ನನಗೂ ಫೀಲ್ ಆಗಿದೆ. ಯಾಕಂದ್ರೆ ಯಾರೋ ಕಿವಿ ಹತ್ರನ ಅಂತ ಬಿದ್ದಂಗೆ ಆಗುತ್ತೆ ಗೈಸ್. ಈ ಲೊಕೇಶನೇ ಡೇಂಜರ್ ಇದ್ದಂಗಿದೆ. ನಾವು ಮರದ ಹತ್ರನೇ ಇದೆ ಅಣ್ಣ. ಅಣ್ಣ ಅಲ್ಲೇನೋ ಕ್ಯಾಪ್ಚರ್ ಆಗ್ತಿದೆ ಗೈಸ್. ಕಣ್ಣಿಗೆ ಬೇರೆ ಕಾಣಿಸ್ತಾ ಇಲ್ಲ. ಇವಾಗಿಲ್ಲ. ಎಲ್ಲಿದೆ? ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಇಲ್ಲಿ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗ್ತೈತೆ, ನಮಗೆ ಕಾಣಿಸ್ತಾ ಇಲ್ಲ ಅದು. ಫ್ರೆಂಡ್ಸ್ ನೋಡಿ, ಈ ಬ್ಯಾಟ್ರಿ ಇದನ್ನು ಹೋಯ್ತು. ಇದು ಟಾರ್ಚು. ಆಮೇಲೆ ನೋಡಿ, ಈ ಟಾರ್ಚ್ಗಳು ಎಲ್ಲ ಬ್ಯಾಟ್ರಿ ಲೋ ಆಗ್ಬಿಟ್ಟಿದೆ. ನೋಡಿ, ಎಲ್ಲ ಆಫ್ ಆಗ್ಬಿಟ್ಟಿದೆ. ಇದೆಲ್ಲ ಅಷ್ಟಿಲ್ಲ. ಒಂದು 5-5 ನಿಮಿಷ ಇಟ್ಕೊಂಡ್ರೆ ಸಾಕು, ಬ್ಯಾಟ್ರಿಗಳು ಆಫ್ ಆಗ್ಬಿಡುತ್ತೆ. ಸೊ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಾವು ಫಸ್ಟ್ ಹೋಗ್ಬಿಡೋಣ ಆಚೆಗೆ. ಗೈಸ್, ಔಟ್ರೋ ಎಲ್ಲ ಹೊರಗಡೆ ಹೋಗಿ ಮಾತಾಡ್ಕೊಳ್ಳೋಣ. ಹಿಂಗಿಂದ ಹೋಗೋಣ. ನಾವು ಹಿಂಗೆ ಬಂದರೆ ಹೇಳಿ ಬಾಬಾ. ಸರಿ, ನಾನು ಬರ್ತೀನಿ. ನಮ್ಮ ಭಯ ಬನ್ನಿ.
ಯಾವುದೋ ಎಳೀತು ಆದರೆ ಸ್ಟಾರ್ಟಿಂಗ್ ಏನಾಗಿಲ್ಲ ಸರ್ ನಿಮಗೆ ಏನು ಪ್ಯಾಂಟಲ್ಲಿ ಅರ್ಧ ಬಿಟ್ಟಿದ್ಯಾ ಇಲ್ಲೆಲ್ಲೋ ಮುಳ್ಳು ಚುಚ್ಚಿತ್ತು ನಾ ಕಾಲಲ್ಲಿ. ಸ್ಟಾರ್ಟಿಂಗ್ ನನಗೂ ಬರ್ಬೇಕಾರೆ ಯಾರೋ ತಳ್ದಂಗೆ ಆಯ್ತಣ್ಣ ನನಗೂ. ಫಸ್ಟ್ ಇಲ್ಲಿಂದ ಹೋಗೋದು ಗೈಸ್ ನನಗೂ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಯಾರೋ ತಳ್ದಂಗೆ ಆಗೋಯ್ತು ಗೈಸ್. ಇನ್ನೂ ಕಾಲೆಲ್ಲ ನೋವ್ತಿದೆ ನನಗೆ. ಹುಡುಗರೆಲ್ಲರೂ ಹೋಗೋಣ ಅಂತ ಇದ್ದಾರೆ. ಇಲ್ಲೇ ಮರ ಇರೋದು, ಅದೇ ನಾನು ಹೇಳ್ತಿಲ್ಲ. ಫ್ರೆಂಡ್ಸ್ ನಿಮ್ಗೆ ಹೇಳೋದು ಮರ್ತೋಗ್ಬಿಟ್ಟೆ, ಇನ್ನೊಂದು ಇಲ್ಲಿ ಆಣಿ ಹೊಡಿತಾರೆ ಅಂತ ಹೇಳಿದ್ರಲ್ಲ, ಅದೇ ನಾ ಇಲ್ಲೇ ಇರೋದು. ಗೆಜ್ಜೆ ಸೌಂಡ್ ಕೇಳಿಸ್ತಿದೆ ನೋಡಿ. ನೀವು ಗೆಜ್ಜೆ ಸೌಂಡ್ ಅಲ್ಲ ಏನಾದರೂ ಮಾಡಿರಿ, ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ನೀವು ಯಾರಾದರೂ ಇದ್ದರೆ ಕ್ಯಾಮ್ರಾ ಕಾಣಿಸ್ಕೊಂಡು ಕಣ್ಣಿಗೆ ಕಾಣಿಸ್ಕೊಂತಲ್ವಲ್ಲ ರೀ ನೀವು. ಅಣ್ಣ ಯಾರೋ ಓಡೋಗ್ತಿರೋ ಸೌಂಡ್ ಅಣ್ಣ. ಎಲ್ಲಿ ಅಣ್ಣ ಹಿಂದೆ ಯಾರೋ ಓಡೋ ಥರ ಸೌಂಡ್ ಅಣ್ಣ. ನೋಡಿ ನಮ್ಮನ್ನು ಆಟ ಆಡಿಸ್ಬೇಕಂದ್ರೆ ನೋಡಿ ಯಾರೋ ಓಡೋ ಥರ ಸೌಂಡ್ ಅಣ್ಣ. ಮಾಡೋಕ್ಕಾಗಲ್ಲ. ನಿಮ್ಮ ಲೊಕೇಶನ್ಗೆ ಬಂದಿದ್ದೀವಿ, ನಿಮ್ಮ ಪ್ಲೇಸಿಗೆ ಬಂದಿದ್ದೀವಿ, ನಿಮ್ಗೆ ಎಂಥ ತೊಂದರೆ ಮಾಡಿಲ್ಲ, ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ನೀವು ಯಾರಾದರೂ ಇದ್ದರೆ ದಯವಿಟ್ಟು ಓಪನ್ ಆಗಿ ಬನ್ನಿ ನೋಡೋಣ. ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ಕೊಂಡು ಏನೋ ಮಾಡೋ ಥರ ಕಾಯ್ತೈತೇನೋ ಇದು. ಒಂದು ಕಡೆ ಅಲ್ಲ, ಎರಡೆರಡು ಕಡೆ ಬರ್ತೀವಿ. ಆ ಕಡೆ ಸೌಂಡ್ ಬಂದರೆ ಈ ಕಡೆ ಸೌಂಡ್ ಬರ್ತಿದೆ, ಈ ಕಡೆ ಸೌಂಡ್ ಬಂದರೆ ಆ ಕಡೆ ಅಲ್ಲಾರೋ ಓಡೋ ಥರ ಸೌಂಡ್ ಕೇಳಿಸ್ತಿದೆ. ನಾಯಿಗಳು ಬೇರೆ ಕಿರಿಸ್ತಿದೆ. ಗೆಜ್ಜೆ ಸೌಂಡ್ ಎಲ್ಲಿ ಬರುತ್ತೆ ಸೌಂಡ್ ಕೇಳಿಸ್ಕೊ. ಅಣ್ಣ ಯಾರೋ ಕೂಗೋ ಥರ ಸೌಂಡ್. ಏನು ಪ್ಯಾನಿಕ್ ಹಾಕೋಬಿಡಿ. ಯಾರಾದರೂ ಇದ್ದೀರಾ ಮೇಡಮ್? ಅಯ್ಯೋ ನನಗಂತೂ ಸಖತ್ತಾಗಿ ಭಯ ಆಗ್ತಿದೆ. ನನಗೆ ಕಾಲು ಕೈ ಎಲ್ಲ ನಡುತ್ತೈತೆ. ಯಾರು ಎಳ್ದಿದ್ದು ನನಗೆ ಗೊತ್ತಿಲ್ಲ. ಹೆವಿ ಫೋರ್ಸಾಗಿ ನಮ್ಮ ಮುಂದೆನೇ ಯಾರೋ ನಡ್ಕೊಂಡು ಇಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಆಫ್ ಆಗಿಬಿಡ್ತವೆ. ಜಾಸ್ತಿ ಟೈಮ್ ಇರೋದು ಬೇಡ, ಯಾಕಂದರೆ ಚಿನ್ನ ಆಮೇಲೆ ವಿನೋದು ಆಲ್ಮೋಸ್ಟು 25 ಕಿಲೋಮೀಟರ್ಸ್ ದೂರ ಹೋಗಬೇಕು. ಈಗ ಟೈಮ್ ಎಷ್ಟಾಗಿದೆ ಅಂತ ತೋರಿಸ್ಬಿಡ್ತೀನಿ. ಮತ್ತೆ ಕೇಳಿಸ್ತಾನೆ ಅಲ್ಲಿ ಸೌಂಡ್ ಕೇಳಿಸ್ತು. ಮತ್ತೆ ಇಲ್ಲ ಹೊರಗಡೆ ಹೋಗಿ ಮಾತಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿಂದ ಹೋಗೋದು ಬೆಟ್ರ್ ಅನ್ಸುತ್ತೆ. ನಾವು ನನಗೆ ಹೈ ಗೂಗಲ್, ವಾಟ್ ಈಸ್ ದ ಟೈಮ್ ರೈಟ್ ನೌ? The time is 2:49 a.m. ಗೈಸ್ ಹತ್ರ 2:50 ಅಂದರೆ 2:49. ಜಾಸ್ತಿ ಹೊತ್ತು ಇರೋದು ಬೇಡ. ಇನ್ನೊಂದು ಹೇಳ್ತೀನಿ, ಚಿನ್ನ ಆಮೇಲೆ ವಿನು ಸ್ವಲ್ಪ ಧೈರ್ಯವಾಗಿ ಮನೆಗೆ ಹೋಗ್ರಿ. ವಿಜಯ್ ಜಾಸ್ತಿ ಇದನ್ನ ನೆನೆಸ್ಕೊಂಡು ಮಲ್ಕೋಬೇಡ ಗೈಸ್. ನಮ್ಮ ವಿಜಯ್ ಏನು ಗೊತ್ತಾ, ಅವ್ರ ವೈಫ್ ನಂಗೆ ಕಾಲ್ ಮಾಡಿ ಹೇಳ್ತಾರೆ, ಅಣ್ಣ ಅಲ್ಲೇನೋ ಇದೆ ಅಣ್ಣ. ರಾತ್ರಿ ಹೊತ್ತು ಮಲಗಿರೋನು ಎದ್ದು ಕುತ್ಕೊಂಡು ಅಣ್ಣ ಅಲ್ಲೇನೋ ಇದೆ ಅಣ್ಣ ಅಂತ ಹೇಳ್ತಂತೆ ನೈಟಲ್ಲಿ. ಆ ಥರದ್ದು ಅಣ್ಣ ಯಾರೋ ಹೋಗ್ತಾ ಇದ್ದೀವಿ. ಎಂಥದ್ದು ಇಷ್ಟ ಏನ ಅಳ್ತಾ ಇದೆಯಲ್ಲ ನೀನು? ಆವಾಗಿಂದ ಹುಡುಕ್ತಾ ಇದ್ದೀನಿ ನಿಮ್ಮನ್ನ. ಕಂಡಿದ್ರೆ ಕಾಣಿಸ್ಕೋಬೇಕು ತಾನೆ. ಸುಮ್ಮನೆ ಇರೋದನ್ನ ಕೆಣಕ್ತಾ ಇದ್ದೀರಾ ಅನ್ಸುತ್ತೆ. ನಾನು ಅದೇನು ಇಷ್ಟು ಕಳ್ತೈತಿ ಯೋಗಿ ನಿನ್ಗೆ ಹಿಂಗೆ ಉರಿಸ್ತೀನಿ. ನೀನು ನಿಜವಾಗ್ಲೂ ಇದ್ರೆ ಕ್ಯಾಮ್ರಾ ಕಣ್ಣು ಕಾಣಿಸ್ಕೊಂತೀಯ, ಕಣ್ಣು ಕಾಣಿಸ್ಕೊಳ್ಳಲ್ಲ ನೀನು. ಗೆಜ್ಜೆ ಸೌಂಡ್ ಅಣ್ಣ ಕೇಳಿಸ್ತಾ ಇದೆ. ಗೈಸ್ ಇಲ್ಲಿ 2-3 ಇದ್ದಂಗಿದೆ. ಯಾಕಂದರೆ ವಿಜಯ್ ಅಲ್ಲಿ ಬಿದ್ದ ಹೋಗ್ಬೇಡ. ಏನು ಕಳಿಸ್ತಾ ಇಲ್ಲ. ಸರಿ ನಡೀರಿ ಎಲ್ಲರೂ ಮರನ ಇಲ್ಲೇ ಐತೆ. ನಾನು ಬನ್ನಿ, ನಾವು ಫಸ್ಟ್ ಇಲ್ಲಿಂದ ಹೋಗೋಣ. ಬೇಡ ಅಲ್ಲಿ ಸುಮ್ಮನೆ ಗೈಸ್. ಇವಾಗ ನಾನು ಇವಾಗ ಮರಕ್ಕೆ ಮಳೆ ಹೊಡೆದಿರ್ತಾರಂತೆ, ಅಲ್ಲಿ ಪ್ಲೇಸ್ಗೆ ಹೋಗೋದು ನನಗೊಂದು ಸ್ವಲ್ಪ ಯಾಕೋ ಹೊಟ್ಟೆಲೆಲ್ಲ ಎಂತ ಒಂಥರ ತಿರ್ಗ್ದಂಗೆ ಗಬ್ಬು ವಾಸನೆ ಬಂದಂಗೆ ಬರ್ತದೆ.
ವಾಸನೆ ಬರ್ತಾ ಇಲ್ವಾ? ಏನೋ ಒಂಥರ ಬ್ಯಾಟ್ ಸ್ಮೆಲ್ ಅಣ್ಣ. ಅಲ್ವಾ? ನನಗೆ ಗಂಟ್ಲೆಲ್ಲ ಒಣಗ್ಬಿಟ್ಟೈತಣ್ಣ. ಏನೋ ಒಂಥರ ಗೈಸ್ ಅದೇ ಗೈಸ್, ನೆಗೆಟಿವ್ ಎನರ್ಜೀಸ್ ಇರೋ ಜಾಗದಲ್ಲಿ ಉಸಿರಾಡೋಕ್ಕಾಗಲ್ಲ. ಆಮೇಲೆ ಟಾರ್ಚ್ ಹಾಕಿದ್ರೆ ಇಲ್ಲ ವಿಜಯ್, ಒಂದು ನಿಮಿಷ ಇರಿ, ಇಲ್ಲೇ ಇರಿ ಒಂದು ನಿಮಿಷ. ಅಣ್ಣ ಹುಷಾರಣ್ಣ. ಬೇಡ ಬಂದ್ಬಿಡಿ ಅಣ್ಣ, ಸುಮ್ಮನೆ ರಿಸ್ಕ್ ಯಾಕೆ ತಗೊಳೋದು. ಅಣ್ಣ ಬೇಡ ಅಣ್ಣ. ಅಣ್ಣ ಬೇಡ ಬೇಡ ಬಂದ್ಬಿಡಿ ಅಣ್ಣ. ಆಯಿತು, ಓಕೆ ಬಾಯ್. ನೀನು ಇಲ್ಲೇ ಎತ್ಕೋ, ಇಲ್ಲೇ ಅಂಥ ಪಿಶಾಚಿ ಹಾಕಿ ತಿರ್ಕೋ. ಅಣ್ಣ ತುಂಬ ಟೆರರ್ ಆಗಿದೆ ಅಣ್ಣ. ನಡ್ರಿ ಹೋಗೋಣ, ನಡ್ರಿ ಮೇನ್ ನಡ್ರಿ. ಹುಷಾರು ವಿಜಯ್, ಓಡಬೇಡ, ಇಲ್ಲಿ ಕಾಲು ಎಳೆದ್ಬಿಡುತ್ತೆ, ಹುಷಾರು, ಆರಾಮಾಗಿ ಬನ್ನಿ. ಇದ್ದಕ್ಕಿದ್ದಂಗೆ ಟಾರ್ಚ್ ಗೀಚ್ ಎಲ್ಲ ಹೋಗ್ತೈತಣ್ಣ. ಲೊಕೇಶನ್ ಬಂತು ಅಂತ ನನಗೆ ಇದೇನಪ್ಪ ಇಲ್ಲಿ ತಲೆನೋವು. ಆವತ್ತು ಲೈವ್ ಇಟ್ಬಿಟ್ಟು ಆಫ್ ಆಯ್ತು ಅದನ್ನು. ಆವತ್ತು ಲೈವ್ ಇಟ್ಬಿಟ್ಟು ಏನೂ ಇಲ್ದಂಗೆ ಮಾಡ್ಕೊಂಡಿದ್ದೀನಿ. ಪ್ಯಾನಿಕ್ ಆಗ್ಬಿಟ್ಟಿದ್ದೀನಿ ನಾನೇ. ರೂಟ್ ಗೊತ್ತಿಲ್ಲದೆ ಎಲ್ಲಂದ್ರೆಲ್ಲ ಹೋಗ್ಬಿಟ್ಟಿದ್ದೀನಿ. ಅಣ್ಣ ಮತ್ತೆ ಅಣ್ಣ ಬಂದ್ಬಿಡಿ. ಅದು ಬ್ರೋ ಬಂದ್ಬಿಡಿ, ಈ ಲೊಕೇಶನ್ ಸೇಫ್ ಇಲ್ಲ. ಅದು ಅಲ್ಲಿ ಡೌನ್ವರೆಗೂ ಡೌಟೇ. ಕರೆಕ್ಟ್ ರೂಟ್ ವಿಜಯ್ ಇದೀನಾ? ಅಣ್ಣ ಮತ್ತೆ ಜಾಸ್ತಿ ಸೌಂಡ್ ಬರ್ತಿದೆ ಅಣ್ಣ. ಬನ್ನಿ ಯಾರೋ ಅಣ್ಣ ಓಡ್ ಬರ್ತಾರ ಆಗ್ತದೆ. ಬನ್ನಿ, ನೀವು ಹಿಂದೆ ನೋಡ್ಬೇಡ್ರಿ, ಬನ್ನಿ ಸುಮ್ಮನೆ ಯಾಕೆ ಹಿಂದೆ ನೋಡ್ತೀರಾ? ಬನ್ನಿ, ಬಂದರೆ ಬನ್ನಿ. ಅಣ್ಣ ನೋಡ್ಕೊಂಡು ಹುಷಾರಾಗಿ ಬನ್ನಿ, ಚೆನ್ನಾಗಿ ನೋಡ್ಕೊಂಡು. ಹಿಂದೆ ತಿರ್ಗಿ ನೋಡ್ಬೇಡ್ರಿ, ಬನ್ನಿ. ಕಲ್ಲು ಹುಷಾರು. ಬೇರೆ ಕಡೆ ಬಂದ್ವಿ. ಇಲ್ಲ ಇದೇನಾ? ಬನ್ನಿ, ಎಷ್ಟಿಲ್ಲಿಂದ ಹುಟ್ಬಿಡೋಣ. ಬನ್ನಿ, ಹುಷಾರಾಗಿದ್ದೀವಿ. ಚೆನ್ನಾಗಿ ಹುಷಾರು ಮಾಡ್ಕೊ. ಬನ್ನಿ. ಬಾಬ್ರೋ ಫಸ್ಟ್ ಆಚೆ ಬಾಬಾ. ಸೊ ಗೈಸ್, ನೋಡಿದ್ರಲ್ಲ ವಿಡಿಯೋನ. ಫಸ್ಟ್ ಟೈಮು ನಮ್ಮ ಜೊತೆ ಚಿನ್ನ ಆಮೇಲೆ ವಿನೋದ್ ಬಂದಿದ್ದಾರೆ. ಹೆಂಗನ್ನಿಸ್ತು ಎಕ್ಸ್ಪೀರಿಯನ್ಸು? ಅಣ್ಣ ನಾನು ಅದು ಸ್ಟಾರ್ಟಿಂಗ್ ಒಳಗಡೆ ಹೋಗ್ಬೇಕಾದ್ರೆ ನನಗೆ ಯಾರೋ ಕಾಲು ಹೇಳ್ದಂಗೆ ಹೋಗೋಯ್ತು. ಕೇಳಿಸ್ತಾ ಸೌಂಟು ತಿರ್ಗಾ? ಒಂದು ನಿಮಿಷ ಮಾತಾಡ್ಬಿಡಿರಿ, ನಂಗೇನು ಕೇಳಿಸ್ತಲ್ಲ. ರಿಸ್ಕ್ ತಗೊಂಬೇಡಿ ಬ್ರೋ. ಏನಿದೆ ವಿಜಯ್? ಏನಾ? ಏನು ಏನು ಏನಾಯ್ತು? ಏನಾಯ್ತು? ಯಾರೋ ಹೋಗಿದ್ದ ಥರನೇ ಯಾರೋ ಓಡೋದ್ರು, ಆದರೆ ನನ್ನ ಕಣ್ಣು ಕಾಣಿಸಿಲ್ಲ. ಎಲ್ಲಿ? ನಾನು ಇಲ್ಲೇ, ನಾ ಮುಂದೆ. ನೀವು ಬನ್ನಿ, ನಾ ಫಸ್ಟ್ ಮುಂದೆ. ಯಾರು? ಹಲೋ, ಯಾರು? ನಾ ಫುಲ್ಲು ಮುಳ್ಳುನಾ, ಹೆಂಗನಾ? ಎಲ್ಲಿ? ಇಲ್ಲೇ ಕೇಳಿಸ್ತದೆ. ನೋಡು ವಿಜಯ್, ಕರೆಕ್ಟ್. ಇಲ್ಲ ನಾ ಫುಲ್ಲು ಮುಳ್ಳುನಾ. ಯಾರು? ಜೆಂಟ್ಸು. ಜೆಂಟ್ಸುನಾ? ಇದು ಜೆಂಟ್ಸು. ಹೋಗ್ಬೇಡ, ಬ್ಯಾಟ್ರಿ ಲೋ ಆಗ್ಬಿಟ್ಟಿದೆ. ನಾ ಫಸ್ಟ್ ಆಚೆ ನಡಿ.
ಅಪ್ಪ ನಮ್ಮನ್ನು ಫಾಲೋ ಮಾಡ್ಕೊಂಡ್ ಬರ್ಬೇಡ್ರಿ, ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡ್ ಬಂದಿದ್ದೀರಂತೆ ನೀವು. ದಯವಿಟ್ಟು ನಾನು ಗಾಯ್ಸ್ ಮಾತಾಡ್ತಾ ಇದ್ರೆ ನನಗೆ ಬ್ಯಾಕ್ ಬೋನಲ್ಲಿ ಬೆವರು ನೀರು ಇಳಿತಾ ಇದೆ. ನನಗೆ ನಡಿ 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 ನಡಿ, ಬ್ಯಾಗ್ ಫಾಲೋ ಮಾತ್ರ ಮಾಡಬೇಡ್ರಿ. ಬಾಣ ನಡಿ, ಇಲ್ಲ ಬಾಣ ಅದು ಇಲ್ಲೇನ ಬರೋದು. ಇಲ್ಲ ನಾನು ಬರ್ತೀನಿ ನಾವು. ಏನೋ ಏನೋ ಸೊ ಗೈಸ್ ನೋಡಿದ್ರಲ್ಲ ವಿಡಿಯೋ ಹೆಂಗಿತ್ತು ಅಂತ. ಸೊ ತಾವೆಲ್ಲರೂ ಹೇಳಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹೆಂಗಿತ್ತು ಅಂತ. ಇವತ್ತಾದರೆ ನಮ್ಮ ಹಿಂದೆಗಡೆ ನಾನು ಬರಲ್ಲ ನೆಕ್ಸ್ಟು ಹಂಗಂತಾನೆ ಅಷ್ಟೇ, ಮತ್ತೆ ಬರ್ತಾನೆ. ಸೊ ಬೇರೆ ಜಾಗಕ್ಕೆ ಬರ್ತೀನಿ, ಈ ಜಾಗಕ್ಕೆ ನಾನು ಬರಲ್ಲ. ಯಾಕಂದರೆ ಇಲ್ಲಿ ನಮ್ಗೆ ಗೊತ್ತಿರೋರು ಕೂಡ ತೀರ್ಕೊಂಡವ್ರು ಇದ್ದಾರೆ ಮನೇಲಿ. ಸೊ ಗೈಸ್ ಹೌದು, ಸ್ವಲ್ಪ ನಮ್ಮ ಫ್ಯಾಮಿಲಿ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಲ್ವಾ. ಸೊ ನೋಡಿ, ನಮ್ಮ ಚಿನ್ನಾಗೆ ಹೊಸದಾಗಿ ಮದುವೆ ಆಗಿದೆಯಂತೆ, ಇನ್ನು 7-8 ಮಂತ್ಸ್ ಆಗಿರೋದು, ಇನ್ನು ವಿನೋದ್ಗಾಗಿಲ್ಲ. ನಮ್ಮ ವಿಜಯ್ಗಂತೂ ನಿಮ್ಗೆ ಗೊತ್ತಿರೋದೇನೂ ಇಲ್ಲ. ವಿಜಯ್ಗೆ ಆಲ್ರೆಡಿ ಮಗು ಇದೆ, ನನಗೂ ಮಗು ಇದೆ. ಸೊ ಅದರಿಂದ ನಾವು ನಮ್ಮ ಸೇಫ್ಟಿ ಪ್ರಕಾರ ವೀಡಿಯೋ ಮಾಡ್ತಾಯಿದ್ದೀವಿ. ಆ್ಯಂಡ್ ಗೈಸ್ ವಿಡಿಯೋ ಏನು ಅನ್ನಿಸ್ತು ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ಸ್ ಮಾಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಲಿಂಕು ಎಲ್ಲ ಕೊಟ್ಟಿರ್ತೀನಿ. ಆ್ಯಂಡ್ ಮೇನ್ ಥಿಂಗ್ ಈಸ್, ಇವತ್ತು ನಮ್ಮ ಚಿನ್ನನ ಕೇಳೋಣ ಹೆಂಗೆ ಎಕ್ಸ್ಪೀರಿಯೆನ್ಸ್ ಇತ್ತು, ಏನು ಮಾಡಿದ್ರು, ಹೆಂಗಾಯಿತು ಅಂತ ಕೇಳೋಣ. ಅವನ ಎಕ್ಸ್ಪೀರಿಯೆನ್ಸ್ ಏನು ಅಂತ ಹೇಳ್ತೀನಿ. ಹೆಂಗಿತ್ತು ಗೈಸ್? ಸ್ಟಾರ್ಟಿಂಗ್ ಒಳಗಡೆ ಹೋಗಿದ ತಕ್ಷಣ ನನಗೆ ಯಾರೋ ಕಾಲು ಇಟ್ಕೊಂಡು ಎಳ್ದಿರೋ ಥರ ಆಗೋಯ್ತು. ಆಮೇಲೆ ಸೆಂಟ್ರಲ್ಲಿ ಬ್ಲ್ಯಾಕ್ ಶಾಡೋಸ್ ಓಡೋಗೋ ಥರ. ಲಾಸ್ಟಲ್ಲಿ ನಮ್ಮ ಕಣ್ಣಿಗೆ ಕಾಣಿಸಿಲ್ಲ, ಕಣ್ಣಿಗೆ ಕಾಣಿಸಿಲ್ಲ, ವಿಡಿಯೋಗೆ ಮಾತ್ರ ಕಾಣಿಸ್ತಿಲ್ಲ, ಕಣ್ಣಿಗೆ ಮಾತ್ರ ಕಾಣಿಸ್ತಿಲ್ಲ. ಲಾಸ್ಟಲ್ಲಿ ನಾವು ಇನ್ನೇನು ಬರೋ ಟೈಮಲ್ಲಿ ಹಿಂದೆನೇ ಫಾಲೋ ಮಾಡ್ಕೊಂಡು ಸೊ ಗೈಸ್ ಎಲ್ಲ ಬ್ಯಾಟ್ರೀಸ್ ಲೋ ಆಗ್ಬಿಟ್ಟಿದೆ. ಏನೋ ಆ ದೊಡ್ಡ ಬ್ಯಾಟ್ರಿ ಮಾತ್ರ ಅದು ಆಗಲೂ ಹೋಗ್ಬಿಡುತ್ತೆ. ಏನಕ್ಕಂದರೆ ಎರಡಲ್ಲ, 3 ಚಿಕ್ಕ ಬ್ಯಾಟ್ರಿ, 2 ದೊಡ್ಡ ಬ್ಯಾಟ್ರಿ ತಂದಿದ್ದು. 3 ಚಿಕ್ಕ ಬ್ಯಾಟ್ರಿನೂ ಆಫ್ ಆಗಿಬಿಟ್ಟಿದೆ. ಇನ್ನು ಮೇಯ್ನು ದೊಡ್ಡ ಬ್ಯಾಟ್ರಿ ಮಾತ್ರ ಅದು ಡಿಮ್ ಆಗ್ತಾಯಿದೆ. ಸೊ ನಾವು ವೀಡಿಯೋನ ಎಂಡ್ ಮಾಡಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಟೈಮು ಇದು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಒಂದು 5 ನಿಮಿಷ ಇದ್ಬಿಟ್ಟು ಹೋಗೋಣ. ಸೊ ನಾವೆಲ್ಲ ಟೆಂಪಲ್ಸ್ಗೆ ಹೋಗ್ಬಿಟ್ಟೇ ಹೋಗೋದು. ಆ್ಯಂಡ್ ಗೈಸ್ ಇಲ್ಲೇ ಎಲ್ಲೋ ಬರ್ತಾ ಇದ್ದಂಗೆ ಇರುತ್ತೆ, ಸುಮ್ಮನೆ ನಾವು ಇಲ್ಲಿ ನಿಂತ್ಕೊಳ್ಳೋದು ಬೇಡ, ಆಮೇಲೆ ಫಾಲೋ ಮಾಡ್ಕೊಂಬಂದರೆ ನಮಗೆ ತಲೆನೋವು. ಸೊ ಈ ವಿಡಿಯೋ ಬಗ್ಗೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಬಾಯ್ ಬಾಯ್ ಗೈಸ್, ಎಲ್ಲರೂ ಚೆನ್ನಾಗಿರಿ, ಎಲ್ಲಂದರೆ ಅಲ್ಲೋಗ್ಬೇಡಿ. ಬಾಯ್ ಬಾಯ್, ಜೈ ಶ್ರೀರಾಮ್.